ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಅಂತ. ವೆಲ್ಕಮ್ ಟು ಕಾಮರ್ಸ್ ಸ್ಟಡಿ ಅಡ್ಡಾ. ಇಂದು ನಾನು ನಿರ್ವಹಣೆಯ ಕಾರ್ಯಗಳ ಬಗ್ಗೆ ಹೇಳಿಕೆ ಹೊರಟಿದ್ದೇನೆ. ನಿರ್ವಹಣೆಯ ಕಾರ್ಯಗಳು ಎಂದರೆ ನಿರ್ದಿಷ್ಟ ಗುರಿ ಮತ್ತು ಉದ್ದೇಶಗಳನ್ನು ಸಾಧಿಸುವ ಸಲುವಾಗಿ ಒಂದು ಸಂಸ್ಥೆ ಅಥವಾ ವ್ಯವಹಾರದಲ್ಲಿ ಕೈಗೊಳ್ಳುವಂಥ ಚಟುವಟಿಕೆಗಳನ್ನು ನಾವು ನಿರ್ವಹಣೆಯ ಕಾರ್ಯಗಳು ಎಂದು ಕರೆಯುತ್ತೇವೆ. ಅಂದರೆ ಯಾವುದೇ ಒಂದು ಆರ್ಗನೈಜೇಷನ್ ಐತಿ ಅಂತಂದಾಗ ಆ ಒಂದು ಆರ್ಗನೈಜೇಷನ್ನಿಗೆ ತನ್ನದೇ ಆಗಿರ್ತಕ್ಕಂಥ ಗುರಿ ಮತ್ತು ಉದ್ದೇಶಗಳು ಇರ್ತಾವೆ. ಆ ಗುರಿ ಮತ್ತು ಉದ್ದೇಶಗಳನ್ನು ಸಾಧಿಸುವುದಕ್ಕಾಗಿ ಆ ಒಂದು ಆರ್ಗನೈಜೇಷನ್ ಯಾವೆಲ್ಲ ಕೆಲಸ ಕಾರ್ಯಗಳನ್ನು ಕೈಗೊಳ್ಳುತ್ತೆ ಅಲ್ಲ, ಆ ಎಲ್ಲ ಕೆಲಸ ಕಾರ್ಯಗಳಿಗೆ ನಾವು ನಿರ್ವಹಣೆ ಕಾರ್ಯಗಳು ಎಂದು ಕರೆಯುತ್ತೇವೆ. ಸೊ ಅದರಲ್ಲಿ ಮೊದಲನೇದು ಯೋಜಿಸುವಿಕೆ, ಪ್ಲಾನಿಂಗ್. ಎರಡನೇದು ಸಂಘಟಿಸುವಿಕೆ, ಆರ್ಗನೈಸಿಂಗ್. ಇನ್ನು ಮೂರನೇದು ಸಿಬ್ಬಂದಿ ನೇಮಕಾತಿ, ಸ್ಟಾಫಿಂಗ್. ನಾಲ್ಕನೇದು ನಿರ್ದೇಶನ, ಡೈರೆಕ್ಟಿಂಗ್. ಇನ್ನು ಐದನೇದು ನಿಯಂತ್ರಣ, ಕಂಟ್ರೋಲಿಂಗ್ ಅಂತ ಕರಿತೀವಿ. ಹಾಗಾದರೆ ಮೊದಲನೇದು ನೋಡೋಣ, ಯೋಜಿಸುವಿಕೆ. ಯೋಜಿಸುವಿಕೆಯು ನಿರ್ವಹಣೆಯ ಪ್ರಥಮ ಕಾರ್ಯವಾಗೈತಿ ಅಂತ ಹೇಳ್ಬೋದು. ಏನನ್ನ ಮಾಡಬೇಕು, ಯಾವಾಗ ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಎನ್ನುವುದನ್ನು ಪೂರ್ವಭಾವಿಯಾಗಿ ನಿರ್ಧರಿಸುವುದಕ್ಕೆ ನಾವು ಯೋಜಿಸುವಿಕೆ ಎಂದು ಕರೆಯುತ್ತೇವೆ. ಅಂತಂದ್ರೆ ಯಾವುದೇ ಒಂದು ಕಾರ್ಯಚಟುವಟಿಕೆಗಳನ್ನು ನಾವು ಮಾಡಬೇಕಾಗೈತಿ ಅಂತಂದಾಗ ಮೊದಲನೇ ನಾವು ಡಿಸೈಡ್ ಮಾಡಬೇಕಾಗಿರೋದು ಏನನ್ನ ಮಾಡಬೇಕು ಮತ್ತು ಯಾವಾಗ ಮಾಡಬೇಕು, ಅದೇ ರೀತಿ ಅದನ್ನು ಹೇಗೆ ಮಾಡಬೇಕು ಎಂಬುದನ್ನು ನಾವು ಮೊದಲೇ ನಿರ್ಧರಿಸಬೇಕು. ಆಮೇಲೆ ಆ ಒಂದು ಕೆಲಸವನ್ನು ಮಾಡಲಿಕ್ಕೆ ನಾವು ರೆಡಿ ಆಗಬೇಕು. ಸೊ ಫಾರ್ ಎಕ್ಸಾಂಪಲ್ ಹೇಳಬೇಕಾಗೈತಿ ಅಂತಂದಾಗ ನಾವೆಲ್ಲರೂ ಫಾರ್ಮರ್ಸ್ ಅಂದರೆ ರೈತರಿದ್ದೀವಿ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಸೊ ಏನನ್ನ ಮಾಡಬೇಕು ಅಂತಂದ್ರೆ ನಾವು ಹೂವಿನ ಬೆಳೆಯನ್ನು ಬೆಳಿಬೇಕಾಗೈತಿ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಸೊ ಈ ಒಂದು ಹೂವಿನ ಬೆಳೆಯನ್ನು ಬೆಳಿಬೇಕಾಗೈತಿ. ಆ ಒಂದು ಹೂವಿನ ಬೆಳೆಯನ್ನು ಯಾವಾಗ ಬೆಳಿಬೇಕು ಮತ್ತು ಆ ಒಂದು ಹೂವಿನ ಬೆಳೆಯನ್ನು ಹೇಗೆ ಬೆಳಿಬೇಕು ಎಂಬುದನ್ನು ನಿರ್ಧರಿಸಬೇಕು. ಹೂವಿನ ಬೆಳೆಯನ್ನು ಬೆಳಿಬೇಕಂತ ಯೋಚನೆ ಮಾಡಿದ್ದೀವಿ. ಸೊ ಅದನ್ನು ಯಾವಾಗ ಬೆಳಿಬೇಕಂತಂದ್ರೆ ಫೆಸ್ಟಿವಲ್ ಸೀಸನ್ಗೂ ಮುಂಚಿತವಾಗಿ ನಾವೇನು ಮಾಡಬೇಕು, ಹೂವಿನ ಬೆಳೆಯನ್ನು ಬೆಳೆದಿರಬೇಕು. ಅಂದರೆ ಫೆಸ್ಟಿವಲ್ ಸೀಸನ್ ಇನ್ನೇನು ಹತ್ತಿರ ಬಂದೈತಿ ಅಂತಂದಾಗ ನಮ್ಮ ಹೂವಿನ ಬೆಳೆ ಏನಾಗಿರಬೇಕು, ಒಂದು ಕಟಾವಿಗೆ ಬಂದು ನಿಂತಿರಬೇಕು. ಅದನ್ನು ಕಟ್ ಮಾಡಿ ನೆಕ್ಸ್ಟ್ ಮಾರ್ಕೆಟಿಗೆ ನಾವೇನು ಮಾಡಬೇಕು, ಟ್ರಾನ್ಸ್ಪೋರ್ಟ್ ಮಾಡುವಂಥ ಒಂದು ಹಂತಕ್ಕೆ ಆ ಒಂದು ಹೂವಿನ ಬೆಳೆ ಬಂದು ನಿಂತಿರಬೇಕು. ಇನ್ನು ನೆಕ್ಸ್ಟ್ ಅದನ್ನು ಹೇಗೆ ಮಾಡಬೇಕು ಅಂತಂದಾಗ ಆ ಒಂದು ಹೂವಿನ ಬೆಳೆಯನ್ನು ಬೆಳಿಲಿಕ್ಕೆ ನಮ್ಮದೇ ಆಗಿರ್ತಕ್ಕಂಥ ಒಂದು ಓನ್ ಹೊಲವನ್ನು ಬಳಸ್ಬೋದು, ಅಥವಾ ನಾವು ಬೇರೆಯವರಿಂದ ಹೊಲವನ್ನು ಪಡೆದು ಆ ಒಂದು ಲ್ಯಾಂಡ್ನಲ್ಲಿಯೂ ಸಹಿತ ನಾವೇನು ಮಾಡ್ಬೋದು, ಹೂವಿನ ಬೆಳೆಯನ್ನು ಬೆಳಿಬೋದು. ಈ ರೀತಿಯಾಗಿ ಏನನ್ನು ಮಾಡಬೇಕು, ಯಾವಾಗ ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಎಂಬುದನ್ನು ನಾವು ಪೂರ್ವ ನಿರ್ಧರಿತವಾಗಿ ನಿರ್ಧರಿಸಿದಾಗ ಆ ಒಂದು ಕಾರ್ಯವನ್ನು ಸುಗಮವಾಗಿ ನಾವು ಮಾಡಲಿಕ್ಕೆ ಅನುಕೂಲವಾಗುತ್ತೆ ಅಂತ ಹೇಳ್ಬೋದು. ಇನ್ನೊಂದು ಎಕ್ಸಾಂಪಲ್ ಹೇಳಬೇಕಾಗಿತ್ತು ಅಂತಂದಾಗ ಒಂದು ಬೇಕ್ರಿ ಐತಿ. ಆ ಒಂದು ಬೇಕ್ರಿಯವರು ಏನು ಮಾಡ್ಬೇಕಂತ ಮಾಡ್ಯಾರ ಅಂತಂದ್ರೆ ಒಂದು 1000 ಕೇಕ್ಗಳನ್ನು ಒಂದು ಮಂತ್ನಲ್ಲಿ ಪ್ರೊಡ್ಯೂಸ್ ಮಾಡ್ಬೇಕಂತ ಮಾಡ್ಯಾರ. ಸೊ ಆ ಒಂದು 1000 ಕೇಕ್ಗಳನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಅವರಿಗೆ ಎಷ್ಟು ಪ್ರಮಾಣದ ಒಂದು ಹಿಟ್ಟಿನ ಅವಶ್ಯಕತೆ ಇದೆ ಮತ್ತು ಎಷ್ಟು ಪ್ರಮಾಣದ ಸಕ್ಕರೆಯ ಅವಶ್ಯಕತೆ ಇದೆ, ಅದೇ ರೀತಿ ಆ ಒಂದು 1000 ಕೇಕುಗಳನ್ನು ತಯಾರಿಸಲಿಕ್ಕೆ ಅವರಿಗೆ ಎಷ್ಟು ಸಿಬ್ಬಂದಿಯ ಅವಶ್ಯಕತೆ ಐತಿ ಎಂಬುದನ್ನು ಅವರು ಮೊದಲನೇ ನಿರ್ಧಾರ ಮಾಡ್ಕೊಂಡಿರಬೇಕು. ಒಂದು ಪ್ಲ್ಯಾನ್ ಮಾಡ್ಕೊಂಡು ರೆಡಿ ಐತಪ್ಪ ಅವ್ರ ಕಡೆ ಪ್ಲ್ಯಾನ್ ಅಂತಂದಾಗ ಅದನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಏನಾಗುತ್ತೆ, ಮುಂದೆ ಈಸಿ ಆಗುತ್ತೆ ಅಂತ ಹೇಳ್ಬೋದು. ಅಂದಾಗ ಆ ಒಂದು 1000 ಕೇಕುಗಳನ್ನು ಅವರಿಗೆ ತಯಾರು ಮಾಡಲಿಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಉಂಟಾಗುವುದಿಲ್ಲ ಮತ್ತು ಯಾವುದೇ ಒಂದು ಸಂಪನ್ಮೂಲದ ಅಪವ್ಯಯವೂ ಆಗುವುದಿಲ್ಲ. ಮೊದಲ ಪ್ರೀ ಪ್ಲ್ಯಾನರ್ ಮಾಡ್ಯಾರ ಅಂತಂದ್ರೆ ಅಲ್ಲಿ ಯಾವುದೇ ಸಂಪನ್ಮೂಲದ ಬಳಕೆ ಆಗುವುದಿಲ್ಲ. ಇನ್ನು ಎರಡನೇದು ಸಂಘಟಿಸುವಿಕೆ. ಸಂಸ್ಥೆಯ ಬೌದ್ಧಿಕ, ಆರ್ಥಿಕ ಹಾಗೂ ಮಾನವ ಸಂಪನ್ಮೂಲಗಳನ್ನು ಒಗ್ಗೂಡಿಸುವಂತಹ ಪ್ರಕ್ರಿಯೆ ಸಂಘಟಿಸುವಿಕೆ ಆಗಿದೆ. ಇದು ವಿವಿಧ ಸಂಪನ್ಮೂಲಗಳ ಮಧ್ಯೆ ಉತ್ಪಾದಕತೆಯ ಸಂಬಂಧವನ್ನು ಕಲ್ಪಿಸಿ ಸಂಘಟನೆಯ ಗುರಿಯನ್ನು ಸಾಧಿಸುತ್ತದೆ. ಸಂಘಟಿಸುವಿಕೆ ಎಂದರೆ ಈಗ ಬೌದ್ಧಿಕ ಸಂಪನ್ಮೂಲಗಳು ಮತ್ತು ಆರ್ಥಿಕ ಸಂಪನ್ಮೂಲಗಳು ಅದೇ ರೀತಿ ಮಾನವ ಸಂಪನ್ಮೂಲಗಳನ್ನು ಒಂದುಗೂಡಿಸಿ ಆ ಒಂದು ಕೆಲಸ ಕಾರ್ಯಗಳ ಮಾಡಲಿಕ್ಕೆ ನಾವು ರೆಡಿಯಾದಾಗ ಆ ಒಂದು ಕೆಲಸ ಕಾರ್ಯಗಳು ಯಾವುದೇ ರೀತಿಯ ಸಂಪನ್ಮೂಲಗಳ ಅಪವ್ಯಯವಾಗದಂತೆ ನಾವೇನು ಮಾಡ್ಬೋದು, ನೋಡ್ಕೊಳ್ಬೋದು. ಸೊ ಸಂಘಟಿಸುವಿಕೆ ಅಂತ ಅಂದ್ರೆ ಭೌತಿಕ ಸಂಪನ್ಮೂಲಗಳು ಅಂತಂದ್ರೆ ಈಗ ನಾವೊಂದು
ಒಂದು ಪ್ರೊಡಕ್ಷನ್ ವರ್ಕನ್ನು ಒಂದು ಪ್ರೊಡಕ್ಷನ್ ವರ್ಕನ್ನು ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ಆ ಪ್ರೊಡಕ್ಷನ್ ವರ್ಕಿಗೆ ಬೇಕಾಗುವಂತಹ ಮಟೀರಿಯಲ್ಸ್ ಅಂದ್ರೆ ಕಚ್ಚಾ ವಸ್ತುಗಳು ಮತ್ತು ಮಷಿನರೀಸ್ ಏನು ಬೇಕಾಗ್ತಾವಲ್ಲ ಅವುಗಳನ್ನೆಲ್ಲ ನಾವೇನಂತ ಕರಿತೀವಿ, ಭೌತಿಕ ವಸ್ತುಗಳಂತ ಕರಿತೀವಿ. ಇನ್ನು ಆರ್ಥಿಕ ಸಂಪನ್ಮೂಲ ಅಂತಂದಾಗ ಅದಕ್ಕೆ ಆ ಒಂದು ಪ್ರೊಡಕ್ಷನ್ ವರ್ಕನ್ನು ಮಾಡಲಿಕ್ಕೆ ನಮಗೆ ಎಷ್ಟು ಪ್ರಮಾಣದ ಒಂದು ಹಣದ ಅವಶ್ಯಕತೆ ಐತಿ ಅನ್ನುವುದನ್ನು ನಿರ್ಧರಿಸುವುದಕ್ಕೆ ಆರ್ಥಿಕ ಸಂಪನ್ಮೂಲ ಅಂತ ಕರಿತೀವಿ. ಇನ್ನು ಆ ಒಂದು ಪ್ರೊಡಕ್ಷನ್ ವರ್ಕ್ ಕಂಪ್ಲೀಟ್ ಆಗಲಿಕ್ಕೆ ನಮಗೆ ಎಷ್ಟು ಒಂದು ಮಾನವ ಸಂಪನ್ಮೂಲದ ಅವಶ್ಯಕತೆ ಐತಿ ಅನ್ನುವುದನ್ನು ನಿರ್ಧರಿಸಬೇಕು. ಈ ಎಲ್ಲ ಸಂಪನ್ಮೂಲಗಳನ್ನು ಒಟ್ಟುಗೂಡಿಸುವಂಥ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ ಅಂದರೆ ಸಂಘಟಿಸುವಿಕೆ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಹೇಳಬೇಕಾಗಿತ್ತು ಅಂತಂದಾಗ, ಒಂದು ಬಟ್ಟೆ ಅಂಗಡಿಯು ಗ್ರಾಹಕರ ಸಂಖ್ಯೆಗೆ ಅನುಗುಣವಾಗಿ ಮಾರಾಟ ಸಿಬ್ಬಂದಿ, ಕ್ಯಾಶಿಯರ್ ಮತ್ತು ಪ್ಯಾಕಿಂಗ್ ಸಿಬ್ಬಂದಿಯನ್ನು ನಿಯೋಜಿಸುತ್ತದೆ. ಈಗ ಒಂದು ಬಟ್ಟೆ ಅಂಗಡಿ ಐತಿ ಅಂತಂದಾಗ ಅವರು ಆ ಒಂದು ಬಟ್ಟೆ ಅಂಗಡಿಗೆ ಎಷ್ಟು ಒಂದು ಗ್ರಾಹಕರ ಸಂಖ್ಯೆ ಇದೆ, ಎಷ್ಟು ಒಂದು ಗ್ರಾಹಕರು ಅವ್ರದ್ದು ರೆಗ್ಯುಲರ್ ಕಸ್ಟಮರ್ ಆಗಿದ್ದಾರೆ, ಅದಕ್ಕೆ ಅನುಗುಣವಾಗಿ ಅವರು ಎಷ್ಟು ಪ್ರಮಾಣದ ನಾವು ಎಷ್ಟೊಂದು ನಮಗೆ ಮಾರಾಟಗಾರರ ಸಿಬ್ಬಂದಿ ಅವಶ್ಯಕತೆ ಐತಿ ಮತ್ತು ನಮಗೆ ಎಷ್ಟು ಕ್ಯಾಶಿಯರ್ಗಳು ಬೇಕಾಕಾರ, ಅದನ್ನು ಒಂದು ಮಟೀರಿಯಲನ್ನು ಪ್ಯಾಕ್ ಮಾಡಲಿಕ್ಕೆ ಎಷ್ಟೊಂದು ಸಿಬ್ಬಂದಿ ಅವಶ್ಯಕತೆ ಐತಿ ಅನ್ನೋದನ್ನು ನಿರ್ಧರಿಸಬೇಕಾಗಿತ್ತು ಅಂತಂದಾಗ ಅವಾಗ ಆ ಒಂದು ಸಂಸ್ಥೆಯು ಎಚ್ಚರಿಕೆಯಿಂದ ಸಂಘಟಿಸುವಿಕೆ ಕಾರ್ಯವನ್ನು ಮಾಡಬೇಕಾಗುತ್ತೆ. ಇನ್ನು ಮೂರನೇದು ಬರುವಂಥದ್ದು ಸಿಬ್ಬಂದಿಯ ನೇಮಕಾತಿ. ಸಿಬ್ಬಂದಿ ನೇಮಕಾತಿ ಎಂದರೆ ಸಂಸ್ಥೆಯಲ್ಲಿ ಖಾಲಿ ಇರುವಂಥ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳನ್ನು ಹುಡುಕುವುದು, ಆಕರ್ಷಿಸುವುದು ಮತ್ತು ಆಯ್ಕೆ ಮಾಡುವ ಪ್ರಕ್ರಿಯೆ ಆಗೈತಿ ಅಂತ ಹೇಳ್ಬೋದು. ಸಿಬ್ಬಂದಿ ನೇಮಕಾತಿ ಅಂತಂದ್ರೆ ಒಂದು ವ್ಯವಹಾರ ಸಂಸ್ಥೆಗೆ ಅಗತ್ಯವಿರುವಂತಹ ಮಾನವ ಸಂಪನ್ಮೂಲವನ್ನು ನೇಮಕ ಮಾಡುವಂಥ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ ಅಂದರೆ ಸಿಬ್ಬಂದಿ ನೇಮಕಾತಿ ಅಂತ ಕರಿತೀವಿ. ಆ ಸಿಬ್ಬಂದಿ ನೇಮಕಾತಿಯನ್ನು ಮಾಡುವಂತಹ ಒಂದು ಸಂದರ್ಭದಲ್ಲಿ ಸಂಸ್ಥೆಯು ಬಹಳ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಬೇಕಾಗತ್ತೆ. ಯಾಕಂತಂದ್ರೆ ನಾವು ಸರಿಯಾಗಿರ್ತಕ್ಕಂಥ ಒಂದು ಟ್ಯಾಲೆಂಟೆಡ್ ಪರ್ಸನ್ಸನ್ನು ನಮ್ಮ ಒಂದು ಆರ್ಗನೈಜೇಷನ್ನಿಗೆ ನೇಮಕ ಮಾಡಿಕೊಂಡಾಗ ಅವರಿಂದ ಒಂದು ಉತ್ತಮ ಕೆಲಸ ಕಾರ್ಯವನ್ನು ನಾವು ಪಡಿಬೋದು. ಆವಾಗ ನಮ್ಮ ಒಂದು ಆರ್ಗನೈಜೇಷನ್ ಏನಾಕತಿ ಅಂತಂದ್ರೆ ಸರಿಯಾದ ರೀತಿಯಲ್ಲಿ ಬೆಳವಣಿಗೆಯನ್ನು ಹೊಂದತಿ. ಅದಕ್ಕೆ ಹೇಳೋದು, ಒಂದು ಸರಿಯಾಗಿರ್ತಕ್ಕಂಥ ಪರ್ಸನ್ಸನ್ನು ಸರಿಯಾಗಿರ್ತಕ್ಕಂಥ ಒಂದು ಕೆಲಸಕ್ಕೆ ನೇಮಿಸುವಂಥ ಪ್ರಕ್ರಿಯೆಯನ್ನು ನಾವು ಸಿಬ್ಬಂದಿ ನೇಮಕಾತಿ ಅಂತ ಕರಿತೀವಿ. ಆ ಒಂದು ಸಿಬ್ಬಂದಿ ನೇಮಕಾತಿ ಮಾಡಬೇಕಾಗಿತ್ತಂದಾಗ ನಾವು ಮೊದಲನೇದಾಗಿ ನಮ್ಮ ಒಂದು ಆರ್ಗನೈಜೇಷನ್ನಿಗೆ ಎಷ್ಟು ಒಂದು ಸಿಬ್ಬಂದಿಯ ಅವಶ್ಯಕತೆ ಐತಿ ಅನ್ನೋದನ್ನು ಒಂದು ಅಡ್ವರ್ಟೈಸ್ಮೆಂಟ್ ಮುಖಾಂತರ ನಾವೇನು ಮಾಡ್ಬೇಕಾಗತಿ, ಸಾರ್ವಜನಿಕರಿಗೆ ಗೊತ್ತುಪಡಿಸ್ಬೇಕಾಗತಿ. ಆ ಒಂದು ಗೊತ್ತುಪಡಿಸಿದಾಗ ಅವರಿಂದ ನಮಗೇನು ಬರ್ತಾವೆ, ಅಪ್ಲಿಕೇಶನ್ಸ್ ಬರ್ತಾವೆ. ಆ ಅಪ್ಲಿಕೇಶನ್ನಲ್ಲಿ ನಾವು ಕೆಲವೊಂದಿಷ್ಟನ್ನು ಏನು ಮಾಡ್ಬೇಕಾಗತಿ, ಸೆಲೆಕ್ಟ್ ಮಾಡ್ಬೇಕಾಗತಿ. ಕೆಲವೊಂದಿಷ್ಟನ್ನು ಸೆಲೆಕ್ಟ್ ಅಂದರೆ ಶಾರ್ಟ್ಔಟ್ ಮಾಡ್ಬೇಕಾಗತಿ. ಶಾರ್ಟ್ಔಟ್ ಮಾಡಿದಾಗ ಅವರನ್ನು ಇಂಟರ್ವ್ಯೂಗೆ ನಾವು ಮತ್ತೆ ಕಾಲ್ ಮಾಡಬೇಕಾಗೈತಿ. ಇಂಟರ್ವ್ಯೂಗೆ ಕಾಲ್ ಮಾಡಿ ಅವರಲ್ಲಿ ಅವರ ಸಾಮರ್ಥ್ಯ ಮತ್ತು ಕೌಶಲ್ಯಗಳನ್ನು ಟೆಸ್ಟ್ ಮಾಡಿ ಸರಿಯಾಗಿರ್ತಕ್ಕಂಥ ವ್ಯಕ್ತಿಯನ್ನು ನಾವೇನು ಮಾಡ್ಬೇಕಾಗತಿ, ಸೆಲೆಕ್ಟ್ ಮಾಡ್ಬೇಕಾಗತಿ. ಆ ಸೆಲೆಕ್ಟ್ ಮಾಡಿರ್ತಕ್ಕಂಥ ವ್ಯಕ್ತಿಯನ್ನು ಒಂದು ಸರಿಯಾದ ಕೆಲಸಕ್ಕೆ ನಿಯೋಜನೆ ಮಾಡ್ಬೇಕಾಗತಿ. ನೆಕ್ಸ್ಟ್ ಆ ಒಂದು ವ್ಯಕ್ತಿಗೆ ನಾವು ಟ್ರೈನಿಂಗನ್ನು ಮಾಡ್ಬೇಕಾಗತಿ. ಆಮೇಲೆ ಅವನಿಗೆ ಸರಿಯಾದ ಒಂದು ಸಂಭಾವನೆಯನ್ನು ನೀಡಬೇಕಾಗತಿ ಮತ್ತು ಅವನ ಕಾರ್ಯಕ್ಷಮತೆಯನ್ನು ಅಳತೆಯನ್ನು ಮಾಡಬೇಕಾಗತಿ. ಅದೇ ರೀತಿ ಅವರಿಗೆ ಬಡ್ತಿ ಮತ್ತು ವರ್ಗಾವಣೆಯನ್ನು ಸಹಿತ ನೀಡಬೇಕಾಗತಿ. ಈ ಎಲ್ಲ ಟೋಟಲಾಗಿ ಓವರಾಲ್ ಕಾರ್ಯವನ್ನು ನಾವು ಏನಂತ ಕರಿತೀವಿ ಅಂದ್ರೆ ಸಿಬ್ಬಂದಿಯ ನೇಮಕಾತಿ ಅಂತ ಕರಿತೀವಿ. ಬರೀ ಒಂದು ಸಂಸ್ಥೆಗೆ ಸಿಬ್ಬಂದಿಯನ್ನು ನಾವು ಅವರನ್ನು ಈ ಒಂದು ಹುದ್ದೆಗೆ ನೇಮಕ ಮಾಡೀವಿ ಅಂತ ಹೇಳಿ ನೇಮಿಸಿ ಬಿಡುವುದಷ್ಟೇ ಅಲ್ಲ, ಅವರ ಪೂರ್ತಿ ಒಂದು 360 ಡಿಗ್ರಿ ಆ್ಯಂಗಲ್ ಒಳಗಡೆ ಅವರ ಒಂದು ಕಾರ್ಯಚಟುವಟಿಕೆಯನ್ನು ನಾವೇನು ಮಾಡಬೇಕಾಗತಿ, ಅಬ್ಸರ್ವ್ ಮಾಡಬೇಕಾಗತಿ. ಸೊ ಆವಾಗ ಒಂದು ಸಿಬ್ಬಂದಿ ನೇಮಕಾತಿ ಪ್ರಕ್ರಿಯೆ ಅನ್ನೋದು ಪೂರ್ಣಗೊಳ್ಳುತ್ತೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬರುವಂಥದ್ದು, ಫಾರ್ ಎಕ್ಸಾಂಪಲ್ ಹೇಳಬೇಕಾಗೈತಿ ಅಂತಂದಾಗ, ಒಂದು ತಂತ್ರಾಂಶ ಕಂಪನಿಯಲ್ಲಿ ಹೊಸ ಅಕೌಂಟೆಂಟ್ ಹುದ್ದೆ ಖಾಲಿಯಾಗಿದೆ ಎಂದು ಭಾವಿಸೋಣ. ಅವಾಗೇನಕ್ಕೈತಿ, ಒಂದು ಕಂಪನಿಯಲ್ಲಿ ಅಕೌಂಟೆಂಟ್ ಹುದ್ದೆ ಖಾಲಿ ಐತೆ ಅಂತ ಹೇಳಿ ನಾವು ಭಾವಿಸ್ಕೊಳ್ಳೋಣ. ಆವಾಗ ನಾವು ಆ ಅಕೌಂಟೆಂಟನ್ನು ಯಾವ ರೀತಿಯಾಗಿ ನಮ್ಮ ಕಂಪನಿಗೆ ಹೈರಿಂಗ್ ಮಾಡ್ಕೋಬೇಕು, ನೇಮಕ ಮಾಡಬೇಕು ಅಂತಂದಾಗ ಅದೇ ಆಗಲೇ ಹೇಳಿದ ಹಾಗೆ ಮೊದಲೇಕ ನಾವೇನು ಮಾಡ್ಬೇಕಾಗೈತಿ ಅಂತಂದಾಗ ಆ ಒಂದು ಅಡ್ವರ್ಟೈಸ್ಮೆಂಟನ್ನು ಪ್ರಚಾರ ಮಾಡ್ಬೇಕಾಗೈತಿ. ಪ್ರಚಾರ ಮಾಡಿದಾಗ ನಮ್ಗೆ ಅಪ್ಲಿಕೇಶನ್ ಬಂದಾಗ ಆ ಒಂದು ಅಪ್ಲಿಕೇಶನ್ನಲ್ಲಿ ನಮಗೆ
ಯಾರೆಲ್ಲ ಕ್ವಾಲಿಫಿಕೇಷನ್ ಮ್ಯಾಚ್ ಆಗುತ್ತಲ್ಲ ಅವರನ್ನು ನಾವು ಶಾರ್ಟ್ ಲಿಸ್ಟ್ ಮಾಡಿ ನಂತರ ಅವರಲ್ಲಿ ಅವರ ಸಾಮರ್ಥ್ಯ ಮತ್ತು ಕೌಶಲ್ಯಕ್ಕೆ ಅನುಗುಣವಾಗಿ ನಾವು ಅವರನ್ನು ನೇಮಕ ಮಾಡಿ ಅವರಿಗೆ ಟ್ರೈನ್ ಮಾಡಿ ಮತ್ತು ಅವರನ್ನು ನಮ್ಮ ಸಂಸ್ಥೆಗೆ ನೇಮಿಸುವುದಕ್ಕೆ ನಾವೇನಂತ ಕರಿತೀವಿ ಅಂದರೆ ಇಲ್ಲಿ ಸಿಬ್ಬಂದಿ ನೇಮಕಾತಿ ಅಂತ ಕರಿತೀವಿ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬರುವಂಥದ್ದು ನಿರ್ದೇಶಿಸುವಿಕೆ. ಸಂಘಟನೆಯ ಉದ್ದೇಶಗಳನ್ನು ದಕ್ಷತೆಯಿಂದ ಸಾಧಿಸಲು ಅದರ ಕಾರ್ಯವಿಧಾನಗಳನ್ನು ಪ್ರಚೋದಿಸುವ ನಿರ್ವಹಣಾ ಕಾರ್ಯಗಳ ಭಾಗಕ್ಕೆ ನಾವು ನಿರ್ದೇಶನವೆನ್ನುತ್ತೇವೆ. ಅಂತಂದ್ರೆ ನಾವು ನಮ್ಮ ವ್ಯವಹಾರ ಸಂಸ್ಥೆಗೆ ಸಿಬ್ಬಂದಿಗಳನ್ನು ನೇಮಕ ಮಾಡಿಕೊಂಡ ನಂತರ ಅವರನ್ನು ನಿರ್ದೇಶಿಸಬೇಕಾಗತ್ತೆ ನಾವು. ಅಂತಂದ್ರೆ ಅವರ ಕೆಲಸ ಕಾರ್ಯಗಳನ್ನು ನಾವು ಅವರಿಗೆ ಡಿವೈಡ್ ಮಾಡಿ ಕೊಟ್ಟಾಗ ಅವರು ಸರಿಯಾದ ರೀತಿಯಲ್ಲಿ ಆ ಒಂದು ಕೆಲಸ ಕಾರ್ಯವನ್ನು ನಿರ್ವಹಿಸುತ್ತಾರೋ ಅಥವಾ ಇಲ್ಲ ಎಂಬುದನ್ನು ನಾವೇನು ಮಾಡಬೇಕಾಗತಿ ಮೇಲ್ವಿಚಾರಣೆಯಿಂದ ತಿಳ್ಕೊಳ್ಬೇಕಾಗತಿ. ಅದೇ ರೀತಿ ಅವರು ಆ ಒಂದು ಕೆಲಸ ಕಾರ್ಯವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸುತ್ತಿಲ್ಲ ಅಂದಾಗ ನಾವು ನಾಯಕತ್ವವನ್ನು ಹೊಂದಿ ಅವರಿಗೆ ಏನು ಮಾಡ್ಬೇಕಾಗತಿ ಗೈಡ್ ಮಾಡ್ಬೇಕಾಗತ್ತೆ. ಸೊ ಇನ್ನೂ ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ನಾವೇನು ಮಾಡ್ಬೇಕಾಗತಿ ಅವರಿಗೆ ಉತ್ತೇಜನವನ್ನು ಮಾಡ್ಬೇಕಾಗತಿ ಅಥವಾ ಮೋಟಿವೇಶನ್ ಮಾಡ್ಬೇಕಾಗತಿ. ಇನ್ನು ಅವರೊಂದಿಗೆ ನಾವು ಏನು ಮಾಡ್ಬೇಕಾಗತಿ ಒಂದು ಒಳ್ಳೆಯ ಸಂವಹನವನ್ನು ಹೊಂದಿರಬೇಕು. ಅಂದಾಗ ಸಹಿತ ಆ ಒಂದು ಸಿಬ್ಬಂದಿಗಳಿಂದ ನಾವು ಒಂದು ಕೆಲಸ ಕಾರ್ಯವನ್ನು ತಗೊಳ್ಳಿಕ್ಕೆ ನಮಗೆ ಸಾಧ್ಯವಾಗುತ್ತೆ ಅಂತ ಹೇಳ್ಬೋದು. ಸೊ ಅವರನ್ನು ನಾವು ಸರಿಯಾದ ರೀತಿಯಲ್ಲಿ ನಾವು ಅವರಿಗೆ ಡೈರೆಕ್ಟ್ ಮಾಡಿದಾಗ ಅವರಿಂದ ಒಂದು ಉತ್ತಮವಾಗಿರ್ತಕ್ಕಂಥ ಕೆಲಸ ಕಾರ್ಯ ಹೊರಹೊಮ್ಮತತಿ ಅಂತ ಹೇಳ್ಬೋದು. ಹಾಗಾದಾಗ ಅವರು ಆರ್ಗನೈಜೇಷನ್ನಿಗೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ನೀಡ್ಬೋದು. ಇದನ್ನು ನಾವೇನಂತ ಕರಿತೀವಿ ಅಂದರೆ ನಿರ್ದೇಶಿಸುವಿಕೆ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಬರುವಂಥದ್ದು ನಿಯಂತ್ರಿಸುವಿಕೆ. ನಿಯಂತ್ರಿಸುವಿಕೆ ಎಂದರೆ ಸಂಘಟನೆಯ ನೈಜ ಕಾರ್ಯತತ್ಪರತೆಯನ್ನು ಪೂರ್ವನಿರ್ಧರಿತ ಮಾಪನಗಳೊಂದಿಗೆ ತುಲನೆ ಮಾಡುವ, ವ್ಯತ್ಯಾಸವನ್ನು ಕಂಡುಹಿಡಿಯುವ ಹಾಗೂ ವ್ಯತ್ಯಾಸಗಳಿದ್ದರೆ ಸರಿಪಡಿಸುವ ಪ್ರಕ್ರಿಯೆಯ ಮೂಲಕ ಸಂಘಟನೆಯ ಉದ್ದೇಶಗಳನ್ನು ಸಾಧಿಸುವುದಾಗಿರುತ್ತದೆ. ಅಂತಂದ್ರೆ ನಿಯಂತ್ರಿಸುವಿಕೆ ಅಂತಂದ್ರೆ ಒಂದು ವ್ಯವಹಾರ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಎಲ್ಲ ಸಿಬ್ಬಂದಿಗಳನ್ನು ನಾವೇನು ಮಾಡ್ಬೇಕಾಗತಿ ಅವರನ್ನು ನಿಯಂತ್ರಿಸಬೇಕಾಗತಿ. ಯಾವ ರೀತಿಯಾಗಿ ನಿಯಂತ್ರಣ ಮಾಡಬೇಕು ಅಂತಂದ್ರೆ ನಮ್ಮ ಒಂದು ಆರ್ಗನೈಜೇಷನ್ ಒಂದು ನೀರಿನ ಬಾಟಲಿಗಳನ್ನು ತಯಾರು ಮಾಡುವಂಥ ಸಂಸ್ಥೆ ಆಗೈತಿ ಅಂತ ಹೇಳಿ ನಾವು ಭಾವಿಸೋಣ. ಆವಾಗ ನಾವು ಒಂದು ದಿನಕ್ಕೆ ಒಂದು 5,000 ಬಾಟಲ್ಗಳನ್ನು ಏನು ಮಾಡ್ಬೇಕಾಗಿರ್ತೈತಿ ರೆಡಿ ಮಾಡ್ಬೇಕಾಗಿರ್ತೈತಿ. ಆ ಒಂದು 5,000 ಇದು ನಮ್ಮದೊಂದು ಟಾರ್ಗೆಟ್. 5,000ವನ್ನು ರೆಡಿ ಮಾಡಬೇಕಾಗೈತಿ. ಬಟ್ ಈ ಒಂದು ದಿನ ನಮ್ಮ ಒಂದು ಆರ್ಗನೈಜೇಷನ್ ಇರ್ತಕ್ಕಂಥ ಸಿಬ್ಬಂದಿಯವರು ಒಂದು 4,000 ಬಾಟಲ್ಗಳನ್ನು ಮಾತ್ರ ರೆಡಿ ಮಾಡಿದ್ದಾರೆ ಅಂತಂದ್ರೆ ಅವರು ಇನ್ನೂ 1,000 ಬಾಟಲಿಗಳನ್ನು ರೆಡಿ ಮಾಡುವಲ್ಲಿ ಏನು ವಿಫಲವಾಗ್ಯಾರ. ಆ ಒಂದು ವಿಫಲವಾಗಲಿಕ್ಕೆ ಏನು ಕಾರಣ ಅನ್ನುವುದನ್ನು ನಾವೇನು ಮಾಡ್ಬೇಕಾಗತಿ ತಿಳ್ಕೊಂಡು ನೆಕ್ಸ್ಟ್ ಡೇ ಅವರಿಗೆ ಆ ಒಂದು ಟಾರ್ಗೆಟನ್ನು ರೀಚ್ ಆಗಲಿಕ್ಕೆ ನಾವೇನು ಮಾಡಬೇಕಾಗತಿ ಮೋಟಿವೇಶನ್ ಮಾಡಬೇಕಾಗತಿ. ಮತ್ತು ಕೆಲವೊಬ್ಬರಿಗೆ ಯಾರು ಕೆಲಸ ಕಾರ್ಯಗಳನ್ನು ನಿರ್ವಹಿಸಿರೋಗಿಲ್ಲ ಅವರಿಗೆ ನಾವೇನು ಮಾಡ್ಬೇಕಾಗತಿ ಪನಿಷ್ಮೆಂಟನ್ನು ಮಾಡಬೇಕಾಗತಿ. ಯಾರು ಚೆನ್ನಾಗಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿರ್ತಾರ ಅವರಿಗೆ ನಾವೇನು ಮಾಡ್ಬೇಕಾಗತಿ ರಿವಾರ್ಡ್ಗಳನ್ನು ನೀಡಬೇಕಾಗತಿ. ಸೊ ಈ ರೀತಿಯಾಗಿ ನಾವು ನಮ್ಮ ಒಂದು ಆರ್ಗನೈಜೇಷನ್ನಲ್ಲಿ ಕೆಲಸ ಕಾರ್ಯಗಳನ್ನು ನಿಯಂತ್ರಿಸಿದಾಗ ಆ ಒಂದು ಕೆಲಸ ಕಾರ್ಯಗಳು ಏನಾಗ್ತಾವೋ ಯಾವುದೇ ಒಂದು ಸಂಪನ್ಮೂಲಗಳ ಅಪಬಳಕೆ ಆಗದೇ ಇರೋ ಥರ ನೋಡಿಕೊಂಡು ಆ ಒಂದು ಆರ್ಗನೈಜೇಷನ್ನಿಗೆ ಲಾಭ ಮಾಡಿಕೊಡ್ತೈತಿ ಅಂತ ಹೇಳ್ಬೋದು. ಸೊ ಇದನ್ನು ನಾವೇನಂತ ಕರಿತೀವಿ ನಿಯಂತ್ರಿಸುವಿಕೆ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಹೇಳಬೇಕಾಗಿತ್ತು ಅಂತಂದಾಗ ತಿಂಗಳಾಂತ್ಯದಲ್ಲಿ ಮಾರಾಟದ ಅಂಕಿಅಂಶಗಳನ್ನು ಪರಿಶೀಲಿಸುವುದು. ನಿಗದಿಪಡಿಸಿದ ಗುರಿಗಿಂತ ಕಡಿಮೆ ಮಾರಾಟ ಆಗಿದ್ದರೆ ಅದಕ್ಕೆ ಕಾರಣವನ್ನು ಕಂಡುಹಿಡಿದು ಉದಾಹರಣೆಗೆ ತರಬೇತಿ ಕೊರತೆ, ಮಾರುಕಟ್ಟೆ ಸಮಸ್ಯೆಗಳು, ಆ ಸಮಸ್ಯೆಗಳನ್ನು ಪರಿಹರಿಸಲು ಕ್ರಮ ಕೈಗೊಳ್ಳುವುದು. ಅಂದ್ರೆ ಒಂದು ತಿಂಗಳ ಅಂತ್ಯದಲ್ಲಿ ಮಾರಾಟದ ಅಂಕಿಅಂಶಗಳನ್ನು ಪರಿಶೀಲಿಸಬೇಕು. ಅಂತಂದ್ರೆ ನಾವು ಇವಾಗ ಎಷ್ಟು ಸೇಲ್ ಮಾಡಬೇಕಾಗಿತ್ತು ಅಂದರೆ ಎಷ್ಟು ಸೇಲ್ ಮಾಡಿದ್ದೀವಿ ಅಂತ ನೋಡಿಕೊಂಡಾಗ ನಮಗೆ ಅವಾಗ ತಿಳಿತೈತಿ ಅಂಕಿಅಂಶಗಳಿಂದ ಇಲ್ಲ ನಾವು ನಮ್ಮ ಟಾರ್ಗೆಟ್ ರೀಚ್ ಆಗಿದ್ದೇವೋ ಇಲ್ಲ ಅನ್ನೋದನ್ನು. ಸೊ ಒಂದು ವೇಳೆ ರೀಚ್ ಆಗಿರ್ಕಿಲ್ಲ ಅಂತಂದ್ರೆ ಏನು ಮಾಡಬೇಕಂತಂದ್ರೆ ಆ ಒಂದು ರೀಚ್ ಆಗದೇ ಇರೋದಕ್ಕೆ ಏನು ಕಾರಣ, ಒಂದು ಸಿಬ್ಬಂದಿಗಳಿಗೆ ಒಂದು ತರಬೇತಿಯ ಕೊರತೆ ಇತ್ತು ಅಥವಾ ಮಾರುಕಟ್ಟೆಗಳಲ್ಲಿ ಏನಾದರೂ ಸಮಸ್ಯೆಗಳಿದ್ವು ಅವುಗಳನ್ನು ಏನು ಮಾಡ್ಬೇಕಾಗತಿ ನಾವು ಇನ್ನು ನೆಕ್ಸ್ಟ್ ಸೇಲ್ ಮಾಡುವಂತಹ ಸಂದರ್ಭಗಳಲ್ಲಿ ಅವುಗಳನ್ನೆಲ್ಲ ತಿದ್ದುಕೊಂಡು ನಾವು ಏನು ಮಾಡ್ಬೇಕಾಗತಿ ಆ ಒಂದು
ಮಾರುಕಟ್ಟೆಯಲ್ಲಿ ಮಾರಾಟ ಪ್ರಕ್ರಿಯೆಗೆ ಸಜ್ಜುಗೊಳ್ಬೇಕಾಕತಿ. ಅಂದಾಗ ಮಾತ್ರ ನಾವೇನು ಮಾಡ್ಬೋದು ಅಂತಂದ್ರೆ, ನಾವು ಅಂದ್ಕೊಂಡಿರ್ತಕ್ಕಂಥ ಟಾರ್ಗೆಟನ್ನು ರೀಚ್ ಆಗ್ಬೋದು. ಅದೇ ರೀತಿ ನಮ್ಮ ಸಂಸ್ಥೆಗೆ ಒಂದು ಒಳ್ಳೆಯ ಲಾಭವನ್ನು ನಾವು ತಂದು ಕೊಡ್ಬೋದು. ನಮ್ಮ ಒಂದು ಸಂಸ್ಥೆ ಏನು ಮಾಡೈತಿ ಅಂತಂದ್ರೆ, ಒಂದು ಒಳ್ಳೆ ಯೋಜನೆಯನ್ನು ಸಿದ್ಧಪಡಿಸೈತಿ. ಅದೇ ರೀತಿ ಎಲ್ಲ ಸಂಪನ್ಮೂಲಗಳನ್ನು ಒಂದೇ ಕಡೆ ಕ್ರೋಢೀಕರಿಸೈತಿ ಮತ್ತು ಸಿಬ್ಬಂದಿ ನೇಮಕಾತಿಯನ್ನು ಮಾಡೈತಿ. ಅದೇ ರೀತಿ ನಿರ್ದೇಶನವನ್ನು ಮಾಡೈತಿ. ಒಂದು ವೇಳೆ ಅದು ನಿಯಂತ್ರಣವನ್ನು ಮಾಡದೇ ಇದ್ರೆ ಈ ಎಲ್ಲ ಕೆಲಸ ಕಾರ್ಯಗಳು ಏನಾಗ್ತಾವ ಅಂತಂದ್ರೆ ಅಲ್ಲಿ ಯೂಸ್ ಆಗೋದಿಲ್ಲ. ಸೊ ಹಾಗಾಗಿ ಈ ಎಲ್ಲ ಕೆಲಸ ಕಾರ್ಯಗಳು ಸಹಿತ ಏನು ಮಾಡ್ಬೇಕು, ನಾವು ನಿಯಂತ್ರಣ ಮಾಡುವುದರ ಮೂಲಕ ಈ ಎಲ್ಲ ಕೆಲಸ ಕಾರ್ಯಗಳನ್ನು ಸಹಿತ ನಾವು ಗುರಿಯನ್ನು ಸಾಧಿಸುವುದರ ಮುಖಾಂತರ ಒಂದು ಆರ್ಗನೈಜೇಷನಿನ ಗುರಿಯನ್ನು ಸಾಧಿಸಬಹುದಾಗೈತಿ ಅಂತ ಹೇಳ್ಬೋದು. ಸೊ ಐ ಹೋಪ್ ನಿಮಗೆಲ್ಲ ಅಂಡರ್ಸ್ಟ್ಯಾಂಡ್ ಆಗೈತಿ ಅಂತ ತಿಳ್ಕೊತೀನಿ. ನಿಮಗೆ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ಸೆಷನನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.